ರಿಪಬ್ಲಿಕನ್ ಈ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ವರದಿ ಬಿತ್ತರಿಸಿದ್ವಿ. ನಮ್ಮ ವರದಿಯ ಭಾಗವಾಗಿ ಸಿಸಿಬಿ ಅಧಿಕಾರಿಗಳ ದಾಳಿಯಾಗಿತ್ತು. ಬಟ್ ಆ ಸಂದರ್ಭಕ್ಕೆ ಏನೂ ಸಿಕ್ಕಿರಲಿಲ್ಲ. ಮೊನ್ನೆ ಪೊಲೀಸರು ಮತ್ತೊಮ್ಮೆ ದಾಳಿ ಮಾಡಿದಾಗ ಅಲ್ಲಿ ಐಷಾರಾಮಿ ಜೀವನ ಇರೋದು ಪಟ ಬಯಲಾಯಿತು. ಕಾರಣ ಮೊಬೈಲ್ ಇರಬಹುದು, ಈ ಗ್ಯಾಸ್ ಸ್ಟವ್ಗಳಿರಬಹುದು, ಚಾಕು ಇರಬಹುದು, ಎಲ್ಲವೂ ಕೂಡ ಸಿಕ್ಕಿದೆ. ಗಾಂಜಾ ಬೇರೆ ಸಿಕ್ತು. ಎಲ್ಲವನ್ನ ಕೂಡ ವಶಕ್ಕೆ ಪಡೆದುಕೊಂಡ್ರು ಪೊಲೀಸರು. ಈಗ ಈ ರೀತಿ ಸೀಕ್ರೆಟ್ಗಳನ್ನ ಇಟ್ಕೊಂಡಿದ್ರಲ್ಲ, ಹೇಗೆ ಇದನ್ನ ಬಳಕೆ ಮಾಡ್ತಾ ಇದ್ರು, ಹೇಗೆ ಸರಬರಾಜು ಆಗ್ತಾ ಇತ್ತು, ಅದನ್ನ ಕೇಳಿ ಪೊಲೀಸರೇ ದಂಗಾಗ್ಬಿಟ್ಟಿದ್ದಾರಂತೆ. ಪಕ್ಕ ಮಾಹಿತಿ ಪಡೆದು ದಾಳಿ ಮಾಡಿತ್ತು ಸಿಸಿಬಿ ಅಧಿಕಾರಿಗಳು. ವಿಲ್ಸನ್ ಗಾರ್ಡನ್ ನಾಗನ ರೂಮ್ ಶೋಧ ಮಾಡಿತ್ತು ಕಾಕಿ. ಆದ್ರೆ ಮೊದಲು ಕಾಕಿಗೆ ಮೊಬೈಲ್ಗಳು ಸಿಕ್ಕಿರ್ಲಿಲ್ಲ. ಬಳಿಕ ರೂಮ್ನಲ್ಲಿದ್ದ ಪೈಪ್ಲೈನ್ ಶೋಧ ಮಾಡಿದ್ದಾರಂತೆ ಪೊಲೀಸರು. ಪೈಪ್ಲೈನ್ ನಲ್ಲಿ ಮೊಬೈಲ್ ಫೋನ್ಗಳಿರೋದು ಪತ್ತೆಯಾಗಿದೆ. ಅದು ಹೇಗಂದ್ರೆ ಹಾಲಿನ ಕವರ್ನಲ್ಲಿ ಮೊಬೈಲ್ ಸುತ್ತಿ ಇಟ್ಟಿದ್ರಂತೆ. ಯಾರಿಗೂ ಕೂಡ ಅನುಮಾನ ಬರಬಾರ್ದು, ಯಾರೇ ದಾಳಿ ಮಾಡಿದ್ರು ಕೂಡ ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಪ್ಲಾನ್ ಮಾಡ್ಕೊಂಡಿದ್ರು. ಹಾಲಿನ ಕವರ್ ಓಪನ್ ಮಾಡಿದಾಗ ಅದರಲ್ಲಿ ಮೊಬೈಲ್ ಇರೋದು ಪತ್ತೆಯಾಗಿದೆ. ಸರಿಸುಮಾರು 4 ಮೊಬೈಲ್ಗಳಿತ್ತು. ಅದನ್ನ ಜಪ್ತಿ ಮಾಡಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಒಂದ್ ಕಡೆ ಗ್ಯಾಸ್ ಸ್ಟವ್, ಮತ್ತೊಂದು ಕಡೆ ನಿಷೇಧಿತ ಚಾಕು. ಒಳಗಡೆ ಇಟ್ಕೊಳ್ಳೋ ಹಾಗಿಲ್ಲ, ಆದ್ರೂ ಕೂಡ ಚಾಕು ಇತ್ತು. ಅದನ್ನ ಕೂಡ ವಶಕ್ಕೆ ಪಡೆದುಕೊಂಡ್ರು. ಗಾಂಜಾ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಅದನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ಮೊಬೈಲ್ ನೋಡ್ತಾ ಇರೋದು ದೃಶ್ಯದಲ್ಲಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡಿದಾಗ ಮಾಹಿತಿ ಸೋರಿಕೆ ಆಗ್ತಾ ಇದ್ದಂತೆ ಅಲ್ಲಿ ಏನೂ ಕೂಡ ಸಿಕ್ಕಿರಲಿಲ್ಲ. ಮತ್ತೊಮ್ಮೆ ಪೊಲೀಸರ ದಾಳಿ, ಏನೆಲ್ಲ ಇತ್ತು ಅನ್ನೋದನ್ನ ಪತ್ತೆ ಮಾಡಿದ್ದಾರೆ. ಬಟ್ ಹೇಗೆ ಇದನ್ನ ಸಪ್ಲೈ ಮಾಡ್ಲಾಗ್ತಾ ಇತ್ತು, ಹೇಗೆ ಬಳಕೆ ಮಾಡ್ಲಾಗ್ತಾ ಇತ್ತು, ಹೇಗೆ ಅದನ್ನ ಬಚ್ಚಿಡ್ತಾ ಇದ್ರು ಅನ್ನೋದು ಕೂಡ ಸೀಕ್ರೆಟ್ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ. ಶ್ರುತಿ, ಏನು ಪರಪ್ಪನ ಅಗ್ರಹಾರ ಯಾವುದೇ ಕಾಲಕ್ಕೂ ಬದಲಾಗಲ್ಲ ಅನ್ನೋದಕ್ಕೆ ಈ ಒಂದು ದಾಳಿ ವೇಳೆ ಪತ್ತೆ ಆಗಿರ್ತಕ್ಕಂಥ ವಸ್ತುಗಳನ್ನು ನೋಡ್ತಾ ಇದ್ರೆ ಪರಪ್ಪನ ಅಗ್ರಹಾರ ಇನ್ನೂ ಬದಲಾಗಿಲ್ಲ. ಏನು ದರ್ಶನ್ ಅವರ ಒಂದು ಫೋಟೋ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಐಷಾರಾಮಿಯಾಗಿ ಕೂತಿದ್ದಂಥ ಫೋಟೋ ವೈರಲ್ ಆಯಿತು. ಇದಾದ ಬಳಿಕ ಪರಪ್ಪನ ಅಗ್ರಹಾರದಲ್ಲಿ ನಾವು ಎಲ್ಲವನ್ನು ಸುಧಾರಣೆ ಮಾಡ್ತೀವಿ, ಎಲ್ಲವೂ ಸರಿದಾರಿಗೆ ತರ್ತೀವಿ ಅಂತೇಳಿ ಗೃಹ ಸಚಿವ ಜಿ ಪರಮೇಶ್ವರ್ ಏನು ಹೇಳ್ತಾ ಇದ್ರು. ಆದರೆ ಏನು ಕೆಲ ದಿನಗಳ ಹಿಂದೆ ಆಗ್ನೇಯ ವಿಭಾಗದ 4 ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಒಂದು ದಾಳಿಯನ್ನು ಮಾಡಲಾಗುತ್ತೆ. ಈ ದಾಳಿಯಲ್ಲಿ ಬಹಳ ಸ್ಪಷ್ಟವಾಗಿ ಬಹಿರಂಗ ಆಗಿರ್ತಕ್ಕಂಥದ್ದು, ಇಲ್ಲಿ ಯಾವುದೂ ಸರಿಯಾಗಿಲ್ಲ, ಎಲ್ಲವೂ ಕುಲ್ಲ ನಡೀತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಬಹಿರಂಗ ಆಗಿರ್ತಕ್ಕಂಥದ್ದು. ಈ ವೇಳೆಯಲ್ಲಿ ಏನು ಪೊಲೀಸರಿಗೆ ಸಿಗಬಾರ್ದು ಮೊಬೈಲ್ಗಳು ಅಂತೇಳಿ ಹಾಲಿನ ಪಾಕೆಟ್ನಲ್ಲಿಟ್ಟು ಹೊರಗಡೆ ಡ್ರೈನೇಜ್ಗೆ ನೀರೇನು ಹೋಗುತ್ತೆ ಆ ಪೈಪ್ನಲ್ಲಿ ಇಟ್ಟಿರ್ತಾರೆ ಈ ಒಂದು ಮೊಬೈಲ್ಗಳನ್ನು. ಇಲ್ಲಿ ಇನ್ನೊಂದು ಸ್ಫೋಟಕ ವಿಚಾರ ಅಂತಂದರೆ 4 ಒಂದು ಆಂಡ್ರಾಯ್ಡ್ ಮೊಬೈಲ್ಗಳನ್ನು ಜೈಲಿನಲ್ಲಿ ಮಾರಾಟ ಮಾಡಲಿಕ್ಕೆ ಅಂತೇಳಿ ಇಟ್ಟಿದ್ರು ಅನ್ನೋ ಮಾಹಿತಿ ಈಗ ಪೊಲೀಸರಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದನ್ನು ನೋಡ್ತಾ ಇದ್ರೆ ಜೈಲಿನಲ್ಲಿ ಈಗಲೂ ಈ ಕ್ಷಣಕ್ಕೂ ಎಲ್ಲವೂ ಏನು ಬೇಕೋ ಅದು ಸಿಗ್ತಾ ಇದೆ. ಅದಕ್ಕೆ ಖುದ್ದು ಅಲ್ಲಿಯ ಜೈಲು ಅಧಿಕಾರಿಗಳು ಮತ್ತು ಅಲ್ಲಿ ಭದ್ರತಾಗಿ ಏನು ಕರ್ನಾಟಕ ಕೈಗಾರಿಕಾ ಸೆಕ್ಯೂರಿಟಿ ಫೋರ್ಸ್ ಏನು ನಿಯೋಜನೆ ಆಗಿದೆ ಅವರುಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಅವರುಗಳನ್ನು ಆರೋಪಿಗಳನ್ನು ಮಾಡಿ FIR ದಾಖಲು ಮಾಡಿರ್ತಕ್ಕಂಥದ್ದು. ಇದೆಲ್ಲವೂ ವಿಲ್ಸನ್ ಗಾರ್ಡನ್ ನಾಗನ ಬ್ಯಾರಕ್ನಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಶ್ರುತಿ, ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇಷ್ಟೆಲ್ಲ ಐಷಾರಾಮಿ ಜೀವನ ನೋಡಿ ನಂತರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಬಳಿಕ ದಾಸನ ಪರದಾಟ ಯಾರಿಗೂ ಬೇಡ ಅನ್ನುವಂಥ ಪರಿಸ್ಥಿತಿ ಇತ್ತು. ಕಾರಣ ಅಲ್ಲಿ ಸರ್ಜಿಕಲ್ ಚೇರ್ ಕೇಳಿದ್ರು, ಅದು ಕೊಡೋದಕ್ಕೂ ಕೂಡ ಪರದಾಟ ಇತ್ತು. ಆನಂತರ ಟಿವಿ ಬೇಕು ಅಂತ ಗೋಗರಿತಾ ಇದ್ರು. ಈಗ ಕೊನೆಗೂ ಟಿವಿ ಭಾಗ್ಯ ಸಿಕ್ಕಿದೆ ನಟ ದರ್ಶನ್ಗೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. 32 ಇಂಚಿನ ಟಿವಿ ನೀಡೋದಕ್ಕೆ ಸಿಬ್ಬಂದಿ ಮುಂದಾಕಿದ್ದಾರಂತೆ. ವಾರದ ಹಿಂದೆ ಟಿವಿಗೆ ಬೇಡಿಕೆ ಇಟ್ಟಿದ್ರು ಆರೋಪಿ ದರ್ಶನ್. ಟಿವಿಗಾಗಿ ಜೈಲು ಸಿಬ್ಬಂದಿಗೆ ಕಿರಿಕಿರಿ ಮಾಡಿದ್ನಂತೆ ದರ್ಶನ್. ಇವತ್ತು ಆರೋಪಿ ದರ್ಶನ್ ಸೆಲ್ಗೆ 32 ಇಂಚಿನ ಟಿವಿ ನೀಡೋದಕ್ಕೆ ಸಿಬ್ಬಂದಿ ಮುಂದಾಗ್ತಿದ್ದಾರೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ ಕೊನೆಗೂ ಟಿವಿ ನೋಡುವಂತ ಭಾಗ್ಯ. ಏನಾಗ್ತಾ ಇದೆ ತನ್ನ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ, ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅದನ್ನೆಲ್ಲ ನೋಡಬೇಕು. ಚಾರ್ಜ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಬೆಳವಣಿಗೆ ಆಗ್ತಾ ಇದೆ ಅದನ್ನ ಕೂಡ ನೋಡಬೇಕು. ಹಾಗಾಗಿ ಟಿವಿ ಬೇಕು ಅಂತ ಬೇಡಿಕೆ ಇಟ್ಟಿದ್ರು. ಅವರ ಬೇಡಿಕೆ ಅಂತ ಇವತ್ತು 32 ಇಂಚಿನ ಟಿವಿ ಭಾಗ್ಯ ನಟ ದರ್ಶನ್ಗೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನೋಡಿ, ಈ ನಾಗಮಂಗಲದ ಎಫೆಕ್ಟ್ BC ರೋಡಿಗೂ ಕೂಡ ನಿನ್ನೆ ತಡ್ತು. ಕಾರಣ ಇಷ್ಟೇ, ಇಲ್ಲಾಗಿರುವಂತಹ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಮುಖಂಡರಿಗೆ ಒಂದು ಆವಾಜ್ ಹಾಕಿರುವಂತಹ ಆಡಿಯೋ ವೈರಲ್ ಆಗುತ್ತೆ. ಅದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಂತ ಹಿಂದೂ ಕಾರ್ಯಕರ್ತರು ನಿನ್ನೆ BC ರೋಡಲ್ಲಿ ಜಮಾವಣೆ ಆದ್ರು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ಪ್ರಕರಣ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. BC ರೋಡ್ ಚಲೋ, ಇಬ್ಬರ ವಿರುದ್ಧ FIR. ಮಂಗಳೂರಿನ BC ರೋಡ್ನಲ್ಲಿ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆ ಬಂಟ್ವಾಳ ನಗರ ಠಾಣೆಯಲ್ಲಿ 2 ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ. ಶರಣ್ ಪಂಪ್ವೆಲ್, ಭರತ್
ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬಂಟ್ವಾಳ ಠಾಣೆಗೆ ಮೊಹಮ್ಮದ್ ರಫೀಕ್ ಬಂದು ದೂರು ಕೊಟ್ಟಿದ್ದಾರಂತೆ. ಆ ದೂರಿನ ಅನ್ವಯ 2 ಎಫ್ಐಆರ್ ದಾಖಲಾಗಿದೆ. ಮುಸ್ಲಿಂ ಸಮುದಾಯದ ಭಾವನೆಗೆ, ಧರ್ಮದ ಘನತೆಗೆ ಧಕ್ಕೆಯಾಗಿದೆ. 2 ಕೋಮುಗಳ ನಡುವೆ ಸಂಘರ್ಷದ ಆರೋಪಕ್ಕೆ ಸಂಬಂಧಪಟ್ಟಂತೆ 2 ಎಫ್ಐಆರ್. ಯಾರು ಪ್ರಚೋದನೆ ಕೊಟ್ಟಿದ್ದು? ಹಿಂದೂ ಕಾರ್ಯಕರ್ತರಿಗೆ ನೀವೇ ಪ್ರಚೋದನೆ ಕೊಟ್ಟಿರುವಂತ ಒಂದು ಆಡಿಯೋ, ಅದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಅವ್ರು ಬಂದ್ರು. ಅದು ತಪ್ಪಾ ಅನ್ನೋದು ಪ್ರಶ್ನೆ ಈಗ ಹಿಂದೂ ಕಾರ್ಯಕರ್ತರದ್ದು. ಈ ದಿನ ಬಂಟ್ವಾಳ ಟೌನ್ BC ರೋಡ್ನಲ್ಲಿ ಕೆಲ ಕಾರ್ಯಕರ್ತರು ಸೇರಿ ನಾವು ಒಂದು ಚಾಲೆಂಜ್ನ ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಸೇರಿಕೊಂಡಿದ್ರು. ಅದಕ್ಕೆ ಅನುಗುಣವಾಗಿ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗದೇ ಇರೋ ರೀತಿಯಲ್ಲಿ ಮತ್ತು ಈಗಾಗಲೇ ನಾವು ಎಲ್ಲ ಪ್ರಿಕಾಷನರಿ ಮೆಷರ್ಸ್ನ ತೊಗೊಳ್ತೀವಿ. ಒಂದು ಕಡೆ ಒಂದು ಹಬ್ಬ ನಡೀತಾ ಇದೆ, ಮತ್ತೊಂದು ಕಡೆ ಪ್ರತಿಭಟನೆ ಅಂತ ಹೇಳಿ ಬಂದಿರೋದ್ರಿಂದ ಪೊಲೀಸ್ ಇಲಾಖೆ ವತಿಯಿಂದ ಏನೇನು ಕಾನೂನಿನ ರೀತಿಯ ಕ್ರಮ ತೊಗೊಳ್ಬೇಕಾಗಿತ್ತೋ ಅದನ್ನೆಲ್ಲ ನಾವು ತೊಗೊಂಡಿದ್ದೀವಿ. ಯಾವುದೇ ರೀತಿಯ ಘಟನೆಗಳಾಗದೇ ಇರುವಂಥ ಒಂದು ಬಂದೋಬಸ್ತನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಇಲ್ಲ, ಆ ಥರ ನಾವು ಯಾವುದೇ ರೀತಿಯ ಬದಲಾವಣೆಗಳು ಮಾಡಿಲ್ಲ. ಏನು ಹಬ್ಬ ಮಾಡ್ತೀರೋ ಅದೇ ರೀತಿ ನಡೀತಾ ಇದೆ. ಅವರು ಈಗ ಯಾರು ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ ಅವರು ಕೂಡ ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ ಅಂತಲೇ ಹೇಳಿದ್ರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ದೂರವಾಣಿ ಸಂಪರ್ಕದಲ್ಲಿ. ದಿನೇಶ್, ಪ್ರಚೋದನೆ ಕೊಟ್ಟವರು ಯಾರು? ಆ ಪ್ರಚೋದನೆ ಕೊಟ್ಟವರನ್ನ ಅವರ ವಿರುದ್ಧ ಕ್ರಮ ಆಗಬೇಕು, ಬದಲಾಗಿ ಪ್ರಚೋದನೆ ಕೊಟ್ಟಿದ್ದನ್ನ ಬಿಟ್ಟು ಅಲ್ಲಿ ಬಂದು ಸೇರಿದವರ ಮೇಲೆ ಎಫ್ಐಆರ್ ಆಗುತ್ತೆ ಅಂದ್ರೆ ಏನರ್ಥ? ಹೌದು ಶ್ರುತಿ. ಅಂದ್ರೆ BC ರೋಡ್ ನಿನ್ನೆ ಬಹಳಷ್ಟು ಉದ್ವಿಗ್ನತೆ ಕಾರಣ ಆಗಿತ್ತು. ಒಂದು ಕಡೆ ಇವತ್ತು ಶಾಂತವಾಗಿದೆ, ಎಲ್ಲವೂ ಸರಿ ಆಗಿದೆ ಅನ್ನುವಂತ ಹೊತ್ತಲ್ಲಿ ಈಗ 2 ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಒಂದು ಶರಣ್ ಪಂಪೇಲ್ ಅವರ ವಿರುದ್ಧ, ಮತ್ತೊಂದು ಭರತ್ ಕುಂಡೇಲ ಅನ್ನುವರ ವಿರುದ್ಧ 2 ಎಫ್ಐಆರ್ ದಾಖಲಾಗಿರುವಂತದ್ದು ಆ ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ. ಅಂದ್ರೆ ಆ ಭರತ್ ಕುಂಡೇಲ್ ಮತ್ತು ಪಂಪೇಲ್ ಅವರು ಕೂಡ ನಿನ್ನೆ ಅಲ್ಲಿ ಇದ್ರು. ಒಂದಷ್ಟು ಉದ್ವಿಗ್ನತೆ ಕೂಡ ಕಾರಣ ಆಗಿತ್ತು. ಆ ಬಳಿಕ ಸಂಜೆ ವೇಳೆಗೆ ರಫೀಕ್ ಅನ್ನುವರು ದೂರು ನೀಡಿದ್ರು ಇವರಿಬ್ಬರ ವಿರುದ್ಧ. ಅಂದ್ರೆ ಪ್ರಚೋದನಕಾರಿ ಭಾಷಣ ಮತ್ತು ಬೇರೆ ಬೇರೆ ದೂರುಗಳನ್ನ ನೀಡಿದ್ರು. ಅಂದ್ರೆ 2 ಕೋಮುಗಳ ನಡುವೆ ಸಂಘರ್ಷದ ಆರೋಪ, ಈ ರೀತಿಯಾದಂತಹ ದೂರುಗಳನ್ನ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ಭರತ್ ಕುಂಡೇಲ್ ಹಾಗೂ ಶರಣ್ ಪಂಪೇಲ್ ಅವರ ವಿರುದ್ಧ ಪ್ರಕರಣವನ್ನು ಕೂಡ ದಾಖಲಿಸಿರುವಂತದ್ದು. ಜೊತೆಗೆ ಮತ್ತೊಂದು ಪ್ರಕರಣ ಅಂದ್ರೆ ಯಶೋಧರ ಅನ್ನುವರ ವಿರುದ್ಧವೂ ಕೂಡ ಮತ್ತೊಂದು ಪ್ರಕರಣ, ಅಂದ್ರೆ ಜೀವ ಬೆದರಿಕೆ ಅನ್ನುವಂತ ಒಂದು ಪ್ರಕರಣ ಕೂಡ ದಾಖಲಾಗಿರುವಂತ. ಒಟ್ಟು ನಿನ್ನೆ 3 ಕೇಸ್ಗಳು ದಾಖಲಾಗಿರುವಂತದ್ರಲ್ಲಿ ಭರತ್ ಕುಂಡೇಲ್ ಮತ್ತು ಶರಣ್ ಪಂಪೇಲ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಸದ್ಯ ಈ ಒಂದು ಪ್ರಕರಣ ದಾಖಲಾದ ಹಿನ್ನೆಲೆಯಲ್ಲಿ ಹಿಂದೂ ಸಂಘಟನೆಗಳು ಕೂಡ ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಆರಂಭ ಮಾಡಿದ್ದೆ ಅವರು, ಅಂದ್ರೆ ಆಡಿಯೋ ಹರಿಯೋ ಬಿಟ್ಟು ಈ ರೀತಿಯಾಗಿ ಒಂದಷ್ಟು ಪ್ರಚೋದನೆ ನೀಡಿದ್ದೆ ಅವರು. ಅದಕ್ಕೆ ನಾವು ಪ್ರತಿ ಸವಾಲಾಗಿ ಹೋಗಿದ್ವಿ ಅಷ್ಟೇ. ಈ ರೀತಿಯಾದಂತಹ ಹೋದಕ್ಕೆ ಈ ರೀತಿಯಾದ ಪ್ರಕರಣ ದಾಖಲಿಸುವುದು ಎಷ್ಟು ಸರಿ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸದ್ಯ BC ರೋಡ್ ಎಕ್ಸಾಕ್ಟ್ಲಿ ಕೇಳ್ತಾರೆ, ನೀವು ಪ್ರಚೋದನೆ